ಇವತ್ತು ಸೋಮವಾರ ಅಲ್ವಾ, ಅದಕ್ಕೆ ಇವಾಗ ಫ್ರೆಶ್ ಅಪ್ ಆಗಿ ದೇವರಿಗೆಲ್ಲ ಪೂಜೆ ಮಾಡಿ ಇವಾಗ ಏನಾದರೂ ಅಂದರೆ ಬೆಳಗ್ಗೆನೇ ಪುಟ್ಟ ಹೋದ್ರು ಅಲ್ವಾ, ಬೆಳಗ್ಗೆನೇ ಅವರಿಗೆ ನಾನು ಚಪಾತಿ ಮತ್ತು ಚಪಾತಿಗೆ ಏನಾದ್ರು ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಅವರು ಸಾಂಬಾರನ್ನೇ ಮಾಡಿಕೊಡಿ ನನಗೆ ಅಂತ ಕೇಳಿದ್ರು. ಮೂಲಂಗಿ ಇತ್ತು, ಅದಕ್ಕೆ ಮೂಲಂಗಿ ಹಾಕ್ಬಿಟ್ಟು ಸಾಂಬಾರು ಮಾಡಿ ಕೊಟ್ಟು ಕಳಿಸಿದೆ. ಚಪಾತಿ ಹಾಕ್ಬಿಟ್ಟು 2 ಟೈಮ್ಗೂ. ಇವಾಗ ಮೂಲಂಗಿ ಸಾಂಬಾರೇ ಐತೆ, ಅದಕ್ಕೆ ನಾನು ಮುದ್ದೆ ಮಾಡಿಕೊಟ್ಬಿಡ್ತೀನಿ. ನಾನು ಕೇಳಿದೆ ಏನಾದರೂ ಬೇರೆ ಸಾಂಬಾರು ಮಾಡ್ತೀನಿ ಪುಟ್ಟ, ಅದು ಸ್ವಲ್ಪ ಐತೆ, ಬೇರೆ ಸಾಂಬಾರು ಮಾಡ್ತೀನಿ ಪುಟ್ಟ ಅಂತ ಕೇಳಿದೆ ನಾನು. ಅದಕ್ಕೆ ಅವರಂದರು, ಎಂತ ನಿಂದು ಏನು ಮಗನೆ? ಅದಕ್ಕೆ ಅವರಂದರು ನನಗೆ ಏನಾದ್ರು ಸ್ನ್ಯಾಕ್ಸ್ ಮಾಡಿಕೊಡು, ನನಗೆ ಅದೇ ಸಾಂಬಾರು ಹಾಕ್ಕೊಡು, ನಾನು ತಿಂತೀನಿ ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೆ ಸ್ನ್ಯಾಕ್ಸ್ ಅಂದರೆ ಈ ಥರ ಏನು ಮಾತಾಡೋಕೆ ಬಿಡು ಓನ್ಮಾ. ಅದಕ್ಕೆ ಯಾವಾಗಲೂ ಅವ್ರಿಗೆ ಈ ಥರ ಸ್ನ್ಯಾಕ್ಸ್ ಅಂದರೆ ತುಂಬ ಇಷ್ಟಪಡ್ತಾರೆ. ಅದಕ್ಕೆ ಏನಾದ್ರು ಸ್ನ್ಯಾಕ್ಸ್ ಮಾಡ್ಕೊಡೋಣ ಅಂದ್ಬಿಟ್ಟು ಪೊಟ್ಯಾಟೊ ಚೀಸ್ ಬಾಲ್ಸ್ ಮಾಡ್ಕೊಡೋಣ ಅಂದ್ಬಿಟ್ಟು ಅದನ್ನ ಮಾಡ್ತಾಯಿದ್ದೀನಿ. ಇದಂತೂ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅವ್ರು ಯಾವತ್ತೂ ತಿಂದಿಲ್ಲ ಅನಿಸುತ್ತೆ ಬೇರೆ ಕಡೆ ಎಲ್ಲ. ನಾನು ಕೂಡ ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಚೆನ್ನಾಗಿ ಬರುತ್ತೆ ಅಂತ ಅನಿಸುತ್ತೆ, ಏನಿಲ್ಲ ಆರಾಮ್ಸಾಗಿ ಮಾಡ್ಕೋಬೋದು, ಈಸಿ ರೆಸಿಪಿ. ಅದಕ್ಕೆ ನಾನು ಪೊಟ್ಯಾಟೊ ಚೀಸ್ ಬಾಲ್ಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತೀನಿ. ಹಂಗೇನು ಅಷ್ಟು ಇಷ್ಟ ಆಗೋಲ್ಲ, ಚೀಸೆಲ್ಲ ಹಾಕ್ತೀವಲ್ವ, ನನಗೇನು ಚೀಸೆಲ್ಲ ಅಷ್ಟು ಇಷ್ಟ ಆಗೋಲ್ಲ. ಇವತ್ತು ಈ ರೆಸಿಪಿ ಮಾಡ್ತಿರೋದೆ ನಮ್ಮ ಪುಟ್ಟಗೋಸ್ಕರ. ಅವರಂತೂ ಈ ಥರ ಐಟಮ್ಸ್ ಅಂದರೆ ಅದೇನು ಹುಚ್ಚು ಅನ್ನೋದೇ ಗೊತ್ತಿಲ್ಲ. ಈ ಥರ ಹಪ್ಳ ಆಗಲಿ ಏನಾದರೂ ಈ ಥರ ತಿಂಡಿಗಳು, ಗೋಬಿ, ಪಾನಿಪುರಿ, ಸಮೋಸ, ಆಮೇಲೆ ಪಪ್ಸು, ಈ ಥರ ಎಲ್ಲ ಜಾಸ್ತಿ ಇಷ್ಟಪಡ್ತಾರೆ. ಅದಕ್ಕೆ ನಾನು ಸ್ವಲ್ಪ ವೆರೈಟಿಯಾಗಿ ಮಾಡ್ಕೊಡೋಣ ಇವತ್ತು ಅಂದ್ಬಿಟ್ಟು ಇವತ್ತು ಪೊಟ್ಯಾಟೊ ಚೀಸ್ ಬಾಲ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾನು ಆ ರೆಸಿಪಿ ಕೂಡ ನಿಮಗೆ ಶೇರ್ ಮಾಡ್ಕೊತೀನಿ ಹೇಗೆ ಮಾಡೋದು ಅಂತ. ಬನ್ನಿ ಇವಾಗ ಪೊಟ್ಯಾಟೊ ಚೀಸ್ ಬಾಲ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇವಾಗ ನಾನಿಲ್ಲಿ ಫಸ್ಟು ಆಲೂಗೆಡ್ಡೆನ ಬೇಯಿಸ್ಕೊತಿದ್ದೀನಿ. ನಾನು ಕುಕ್ಕರ್ನಲ್ಲೇ ಹಾಕಿ ಬೇಯಿಸ್ಕೊತಿದ್ದೀನಿ. ಕುಕ್ಕರ್ನಲ್ಲೇ ಹಾಕಿ ಬೇಯಿಸಿದರೆ ಸ್ವಲ್ಪ ಬೇಗ ಬೇಯ್ಕೊಳ್ಳುತ್ತೆ, ಟೈಮ್ ವೇಸ್ಟ್ ಆಗೋದಿಲ್ಲ. ಈಗ ನಾನಿಲ್ಲಿ ಒಂದು 4-5 ತೊಗೊಂಡಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಆಲೂಗೆಡ್ಡೆನ ಹಾಕ್ಕೊಳ್ಳಿ. ಇವಾಗ ಆಲೂಗೆಡ್ಡೆನ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನಾನೊಂದು 4 ವಿಜಿಲ್ ಮೀಡಿಯಮ್ ಫ್ಲೇಮ್ನಲ್ಲಿ ಓಡಿಸ್ಕೊತೀನಿ, ಆವಾಗ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಇವಾಗ ಆಲೂಗೆಡ್ಡೆ ಬೆಂದಿದ್ದಾದಮೇಲೆ ಆಲೂಗೆಡ್ಡೆದು ಸಿಪ್ಪೆ ಎಲ್ಲ ತೆಗ್ದು ಕ್ಲೀನಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಒಂಚೂರು ಗಂಟಿಲ್ದಿರೋ ಥರ ಸ್ಮ್ಯಾಶರ್ನಲ್ಲಿ ನಾನು ಸ್ಮ್ಯಾಶ್ ಮಾಡ್ಕೊಬಿಟ್ಟಿದ್ದೀನಿ. ಈ ಥರ ಇವಾಗ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಾದಮೇಲೆ ಒಂದು 2 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಾಕೊಳ್ಳಿ. ಚಿಕ್ಕದಾಗಿ ಕಟ್ ಮಾಡಾಕೊಂಡ್ರೆ ಅಷ್ಟು ಬಾಯಿಗೆ ಸಿಗಲ್ಲ. ನೆಕ್ಸ್ಟ್ ಈರುಳ್ಳಿ ಹಾಕಿದ್ಮೇಲೆ ಒಂದು 2 ಮೆಣಸಿನ್ಕಾಯಿ, ಅದು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ. ಜಾಸ್ತಿ ಮೆಣಸಿನ್ಕಾಯಿನ ಹಾಕೋಬೇಡಿ, ಚಿಲ್ಲಿ ಪೌಡರ್ ಹಾಕೋತೀವಲ್ಲ, ಮೆಣಸಿನ್ಕಾಯಿ ಏನಾದ್ರು ಮಧ್ಯದಲ್ಲಿ ಬಾಯಿಗೆ ಸಿಕ್ಬಿಟ್ರೆ ತುಂಬ ಖಾರ ಹೊಡೆದ್ಬಿಡುತ್ತೆ. ಒಂದು 2 ಹಾಕ್ಕೊಳ್ಳಿ ಸಾಕು. ಇವಾಗ ಮೆಣಸಿನ್ಕಾಯಿ ಹಾಕಿದಾದಮೇಲೆ ಒಂದು 2.5 ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೋತಿದ್ದೀನಿ. ಒಂದು 2.5 ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ಳಿ. ಕೆಲವರು ಮೈದಾ ಹಿಟ್ಟು ಕೂಡ ಬಳಸ್ಕೋತಾರೆ, ಅಷ್ಟು ಮೈದಾ ಹಿಟ್ಟು ಹೆಲ್ತ್ಗೆ ಒಳ್ಳೆಯದಲ್ಲ. ಅದಕ್ಕೆ ನಾನು ಗೋಧಿ ಹಿಟ್ಟಿನಲ್ಲೇ ಮಾಡ್ತಿದ್ದೀನಿ. ಇವಾಗ ಒಂದು 2.5 ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಹಾಕಿದ್ದೀನಿ. ಇವಾಗ ಗೋಧಿ ಹಿಟ್ಟು ಹಾಕಿದಾದಮೇಲೆ 1.5 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳಿ. 1.5 ಸ್ಪೂನಷ್ಟು ಹಾಕಿದರೆ ಸಾಕು ಕಾರ್ನ್ಫ್ಲೋರ್ನ. ಇವಾಗ ನಾನು 1 ಸ್ಪೂನಷ್ಟು ಧನಿಯಾ ಪೌಡ್ರು ಮತ್ತು 2 ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕೋತಿದ್ದೀನಿ. 2 ಸ್ಪೂನ್ ಹಾಕ್ಕೊಳ್ಳಿ ಚಿಲ್ಲಿ ಪೌಡ್ರನ್ನ, ಸ್ವಲ್ಪ ಖಾರ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ 2 ಸ್ಪೂನಷ್ಟು ಚಿಲ್ಲಿ ಪೌಡ್ರನ್ನ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ ನಾನು ಒಂದು 1/4 ಟೇಬಲ್ ಸ್ಪೂನಷ್ಟು ಚಿಕನ್ ಮಸಾಲ ಮತ್ತು 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ಅದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಡಿ. ಇವಾಗ ಒಂದು 2 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ಳಿ. ಚಿಲ್ಲಿ ಫ್ಲೇಕ್ಸ್ ಹಾಕಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇವಾಗೇ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂಚೂರು ಚೆನ್ನಾಗಿ, ಏನು ನೀರೇನು ಹಾಕಬೇಕಾಗಿಲ್ಲ, ಅದೇ ಆಲೂಗೆಡ್ಡೆ ಎಲ್ಲ ಬೆಂದಿರೋದ್ರಲ್ಲೇ ನೀರಿರುತ್ತೆ ಅಲ್ವಾ, ಚೆನ್ನಾಗಿ ಉಂಡೆ ಕಟ್ಟೋ ಥರ ಹಾಕಬೇಕು. ಅಲ್ಲಿವರೆಗೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ನೀವು ಕೂಡ ಇದೇ ಥರ ಮಿಕ್ಸ್ ಮಾಡ್ಕೊಳ್ಳಿ. ಏನು ಗೊತ್ತಾ, ಆಲೂಗೆಡ್ಡೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡಿದಾಗ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಕೆ ಏನು ಅಷ್ಟು ಹಿಂಸೆ ಅನಿಸಲ್ಲ. ಆವಾಗಲೇ ನಾವು ಚೆನ್ನಾಗಿ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೊಬಿಡ್ಬೇಕು. ನೋಡಿ, ಈ ಥರ ಉಂಡೆ ಕಟ್ಟಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೆಕ್ಸ್ಟ್ ಇವಾಗ ಇದನ್ನು ಸೈಡಿಗೆ ಇಟ್ಬಿಟ್ಟು ಒಂದು ಮಿಕ್ಸ್ನ ರೆಡಿ ಮಾಡ್ಕೊಳ್ಳೋಣ. ಇವಾಗ ಒಂದು ಬೌಲಿಗೆ ಒಂದು 2 ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಕೂಡ ಹಾಕೋತಿದ್ದೀನಿ. ಇವಾಗ ಒಂದು 2 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕಿದಾದಮೇಲೆ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕೋತಿದ್ದೀನಿ. 1 ಸ್ಪೂನ್ ಸಾಕು ಕಾರ್ನ್ಫ್ಲೋರ್ ಹಾಕಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ, ಸ್ವಲ್ಪ ಸೇರಿಸ್ಕೊಳ್ಳಿ. ಸ್ವಲ್ಪ ನೀರನ್ನ ಹಾಕ್ಕೊಂಡು ತೆಳು ಕನ್ಸಿಸ್ಟೆನ್ಸಿಲಿ, ಜಾಸ್ತಿ ಗಟ್ಟಿನೂ ಬೇಡ. ನೋಡಿ, ಇಲ್ಲಿ ವೀಡಿಯೋದಲ್ಲಿ ಕಾಣಿಸ್ತೈತೆ ನೋಡಿ, ಅಷ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ.
ಇವಾಗ ಈ ಮಿಕ್ಸು ಕೂಡ ರೆಡಿ ಆಯಿತು ನೋಡಿ. ನಾನಿಲ್ಲಿ ತೋರಿಸ್ತಿದ್ದೀನಿ. ಇವಾಗ ಬ್ರೆಡ್ ಕ್ರಮ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಏನು ಗೊತ್ತಾ, ನೀವು ಬ್ರೆಡ್ ಕ್ರಮ್ಸ ಸ್ಟೋರ್ನಲ್ಲೂ ಕೂಡ ತೊಗೋಬೋದು. ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಸ್ವೀಟ್ ಬ್ರೆಡ್ ಇರುತ್ತೆ ನೋಡಿ, ಅದನ್ನ ಬೇಕ್ರಿಲಿ ತಂದುಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಗೋಧಿ ಬ್ರೆಡ್ಡು ಕೂಡ ಯೂಸ್ ಮಾಡ್ಕೋಬೋದು, ಅದು ಇನ್ನೂ ತುಂಬ ಒಳ್ಳೆಯದು. ನಾನಿಲ್ಲಿ ಸ್ವೀಟ್ ಬೆನ್ನೇ ತೊಗೊಂಡಿದ್ದೀನಿ, ಚೆನ್ನಾಗಿರುತ್ತೆ. ಇದು ಏನಿಲ್ಲ ಅಷ್ಟು ಸ್ವೀಟ್ ಅನಿಸಲ್ಲ. ಇವಾಗ ಬ್ರೆಡ್ ಕ್ರಮ್ಸ್ ರೆಡಿ ಮಾಡಿ ಆಯಿತು. ಇವಾಗ ನಾವು ಆಲೂಗೆಡ್ಡೆ ಮಿಕ್ಸ್ನ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಈ ಥರ ಉಂಡೆ ಥರ ಕಟ್ಕೊಂಡು ಸ್ವಲ್ಪ ಮಧ್ಯೆ ಒಂದು ಬೆರಳಲ್ಲಿ ಈ ಥರ ಮಾಡಿಕೊಂಡು ಚೀಸ್ನ ಹಾಕೋತಿದ್ದೀನಿ. ಏನು ಗೊತ್ತಾ, ಚೀಸು ಸ್ಲೈಸಸ್ಸು ಸಿಗುತ್ತೆ, ಕ್ಯೂಬ್ಸು ಸಿಗುತ್ತೆ. ನಾನಿಲ್ಲಿ ಕ್ಯೂಬ್ಸ್ನ ತಗೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಚೀಸ್ನ ಹಾಕ್ಬಿಟ್ಟು ಒಂಚೂರು ಚೀಸ್ ಈಚೆ ಕಾಣಬಾರ್ದು ಆ ಥರ ಕಟ್ಕೊಳ್ಳಿ ಉಂಡೆ ಥರ. ಬರೀ ಪೊಟ್ಯಾಟೊ ಕವರೆಲ್ಲ ಫುಲ್ ಪೊಟ್ಯಾಟೊದಿರಬೇಕು, ಆ ಥರ ರೌಂಡಿಗೆ ಚೀಸ್ ಕಾಣಬಾರ್ದು ಆ ಥರ ಕಟ್ಕೊಂಡು ಆಗ ಅದನ್ನು ಕಟ್ಟಿದಾದಮೇಲೆ ನಾವು ಅದೇ ಗೋಧಿ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ನ ಹಾಕಿ ಒಂದು ಮಿಕ್ಸ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಸುಮ್ಮನೆ ಒಂದು ಲೇಯರಿಂಗೆ ಆ ಮಿಕ್ಸೆಲ್ಲ ಹಾಕಿ ಬ್ರೆಡ್ ಕ್ರಮ್ಸ್ಗೆ ಹಾಕಿ ಫುಲ್ ಬ್ರೆಡ್ ಕ್ರಮ್ಸ್ ಎಲ್ಲ ಅದು ಆಗಬೇಕು ಆ ಥರ ರೌಂಡಿಗೆ ತಿರುಗಿಸ್ಕೊಡಿ. ಫುಲ್ ಬ್ರೆಡ್ ಕ್ರಮ್ಸ್ ಎಲ್ಲ ಆ ಚೀಸ್ ಬಾಲಿಗೆ ಅಂಟ್ಕೋಬೇಕು. ಆ ಥರ ಆ ಲೇಯರೆಲ್ಲ ಫುಲ್ ಬ್ರೆಡ್ ಕ್ರಮ್ಸ್ ಆಗಬೇಕು. ಈಗ ಬ್ರೆಡ್ ಕ್ರಮ್ಸ್ ಆದಮೇಲೆ ಅದನ್ನ ಒಂದು ಕಡೆ ರೆಡಿ ಒಂದು ಸ್ವಲ್ಪ ಹೊತ್ತು ಆರಲಿ. ಅದು ಬ್ರೆಡ್ ಕ್ರಮ್ಸ್ ಎಲ್ಲ ಹಾಕಿದ್ಮೇಲೆ ಒಂದು ಪ್ಲೇಟಿಗೆ ಸೈಡಿಗೆ ಇಟ್ಕೊಳ್ಳಿ. ಇವಾಗ ಅದೇ ಥರ ಎಲ್ಲನೂ ನಾನು 4ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬರೀ 4 ಅಷ್ಟೇ ನಾನು ಮಾಡಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಪುಟ್ಟ ಬರೋದು ತುಂಬ ಲೇಟ್ ಆಗುತ್ತಂತೆ. ಅವರು ಬಿಸಿ ಬಿಸಿ ಹಾಕ್ಕೊಡೋಣ ಚೀಸೆಲ್ಲ ಹಾಕ್ತೀವಲ್ಲ ಅಂದ್ಬಿಟ್ಟು 4 ಅಷ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನಿಗೆ ಎಣ್ಣೆ ಬಿಟ್ಟು ಎಣ್ಣೆ ಕಾದಿದ್ದಾದಮೇಲೆ ನಿಧಾನಕ್ಕೆ ಒಂದೊಂದೇ ಬಿಟ್ಕೋಬೇಕು. ನಿಧಾನಕ್ಕೆ ಬಿಡಿ, ಸ್ವಲ್ಪ ಸಾಫ್ಟ್ ಇರುತ್ತೆ ಅಲ್ವ, ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು. ಆಮೇಲೆ ಏನು ಗೊತ್ತಾ, ತುಂಬ ಪೇಷನ್ಸ್ ಇರಬೇಕು ಇದೆಲ್ಲ ಮಾಡೋದಕ್ಕೆ. ಆತತ್ರವಾಗಿ ಮಾಡಿದ್ರೆ ಏನು ಕೂಡ ಬರೋದಿಲ್ಲ, ತುಂಬ ಪೇಷನ್ಸಿಂದ ಮಾಡಬೇಕು. ಇವಾಗ ಕೂಡ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು. ನಿಧಾನಕ್ಕೆ ಎಣ್ಣೆಗೆ ಬಿಡಬೇಕು. ಒಂಚೂರು ಹಿಂಗೆ ಅಮ್ಕಿದ್ರೂ ಮೆತ್ತಗಾಗ್ಬಿಡುತ್ತೆ, ಯಾಕಂದರೆ ಅದು ಆಲೂಗೆಡ್ಡೆ ತುಂಬ ಸಾಫ್ಟ್ ಆಗಿಬಿಟ್ಟಿರುತ್ತೆ ಅಲ್ವಾ. ಇವಾಗ ನಿಧಾನಕ್ಕೆ 4 ನಾನು ಬಿಟ್ಕೊಂಡಿದ್ದೀನಿ. ಇವಾಗ 4 ಬಿಟ್ಕೊಂಡಿದ್ದಾದಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕು. ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಚೆನ್ನಾಗಿ ಒಳಗಡೆ ಎಲ್ಲ ಆಲೂಗೆಡ್ಡೆ ಚೆನ್ನಾಗಿ ಬೆಂದಿರುತ್ತೆ. ಇವಾಗ ಒಂದು 2 ಮಿನಿಟ್ಸ್ ಆದಮೇಲೆ ಟರ್ನ್ ಮಾಡ್ಕೊಳ್ಳಿ. ಅದು ನೋಡಿ ಕಲರ್ ಚೇಂಜ್ ಆಗಿದೆ ನೋಡಿ. ಇವಾಗ ಇದನ್ನ ಇನ್ನೊಂದು ಸತಿ ಟರ್ನ್ ಮಾಡಿಕೊಂಡು ಅದೇ ರೀತಿ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಏನು ಗೊತ್ತಾ, ಕೆಂಪು ಬಣ್ಣ ಬರಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಇವಾಗ ನೋಡಿ ಕಲರ್ ಚೇಂಜ್ ಆಯಿತು. ಇವಾಗ ನಾನು ಎತ್ಕೋತಿದ್ದೀನಿ ನೋಡಿ. ಈ ಥರ ಚಳಿಗಾಲದಲ್ಲಿ ಈ ಥರ ತಿಂಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಚೀಸು ಈ ಪನ್ನೀರ್ ಅದೆಲ್ಲ ಇಷ್ಟಪಡೋರಿಗೆ ಈ ಥರ ಸ್ನ್ಯಾಕ್ಸ್ ತುಂಬ ಇಷ್ಟ ಆಗುತ್ತೆ. ಇವಾಗ ಈ ಥರ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಇವಾಗ ಇದಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆಮೇಲೆ ಏನು ಗೊತ್ತಾ, ಮೇಲೆ ಸ್ವಲ್ಪ ತಿಕ್ಕಾಗೂ ಇದೆ, ಅಂದರೆ ಸ್ವಲ್ಪ ಕ್ರಿಸ್ಪಿ ಆಗಿದೆ. ಇವಾಗ ನೋಡಿ ನಾನು ನಿಮಗೆ ತೋರಿಸ್ತಿದ್ದೀನಿ 2 ಭಾಗ ಮಾಡಿಬಿಟ್ಟು. ಅದ್ರ ಒಳಗಡೆ ಚೀಸು ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿದೆ ಅಂದರೆ ನೋಡಿ ಯಾವ ಥರ ಬರ್ತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಂತೂ ಪುಟ್ಟಂಗೆ ತುಂಬ ಇಷ್ಟ ಆಗುತ್ತೆ. ಆಮೇಲೆ ಮಯೋನೀಸು ಕೆಚಪ್ಪು ಅದ್ರ ಜೊತೆ ಎಲ್ಲ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೇಮ್ ರೆಸ್ಟೋರೆಂಟ್ ಸ್ಟೈಲೇ ಇದೆ. ಇವಾಗ ಪೊಟ್ಯಾಟೊ ಚೀಸ್ ಬಾಲ್ಸ್ ರೆಡಿ ಆಯಿತು. ನಾನು ಹಿಂಗೆ ಬಜ್ಜಿ ಬೋಂಡ ಹಾಕು ಅಂತ ಹೇಳಿದೆ, ಹಿಂದೆ ಮಾಡಿದ್ವಿ, ಸಖತ ಮಾಡಿದ್ವಿ. ನಾನು ಬಜ್ಜಿ ಬೋಂಡ ಹಾಕಿರ್ತೀನಿ ಅಂದ್ಕೊಂಡೆ ಬಂದೆ, ಹೀರೆಕಾಯಿ ಬಜ್ಜಿ ಆಲೂಗಡ್ಡೆ ಬಜ್ಜಿ ಹಾಕಿರ್ತು ತಿನ್ನೋದ ಅಂತ. ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಇವತ್ತು ಅಂದ್ಬಿಟ್ಟು ಮಾಡಿದೆ, ನಿಂಗೆ ಸ್ವಲ್ಪ ಖುಷಿ ಪಡಿಸೋಣ ಅಂತ. ಪಾಪ ಹೆಂಗೈತಿ ಟೇಸ್ಟು, ತಿನ್ನುವಷ್ಟು. ಇಷ್ಟ ಆಯ್ತದೋ ಇಷ್ಟ ಇಲ್ವೋ ಗೊತ್ತಿಲ್ಲ, ಬಟ್ ನಂಗೆ ಅನ್ನಿಸ್ತು ನಿನ್ಗೆ ಇಷ್ಟ ಆಯ್ತದೆ ಅಂತ, ಯಾಕಂದರೆ ನೀನು ಈ ಥರ ಎಲ್ಲ ತಿಂತಾ ಇರ್ತೀಯಲ್ಲ. ಸಖತ್ತಾದ ತಿಂತಾ ತಿನ್ಬೇಕು ಅನಿಸ್ತದೆ. ಮಯೋನೀಸ್ ಹಾಕೊಂಡು ಸಾಸ್ ಚೀಸ್ನ ಕಡಿಬೇಕು ಮನೆ ಮಧ್ಯ ಸಿಗುತ್ತಲ್ಲ ಅದನ್ನ. ಇನ್ನು ಇವತ್ತಿನ ವ್ಲಾಗ್ ಈ ಥರ ಇತ್ತು, ನೋಡಿದ್ರಲ್ಲ ಪೊಟ್ಯಾಟೊ ಚೀಸ್ ಬಾಲ್ಸ್ ಹೇಗೆ ಮಾಡೋದು ಅಂತ. ಈ ರೆಸಿಪಿನ ಮಿಸ್ ಮಾಡಿದ್ರೆ ನೀವು ಕೂಡ ಒಂದು ಸತಿ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಲಾಟ್ಸ್ ಆಫ್ ಲವ್ ಟು ಯು.